ಡೆಲ್ಲಿ ವರ್ಸಸ್ ರೈಲ್ವೇಸ್ ವಿರುದ್ಧ ನಡೆದಂಥ ರಣಜಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಈ ಒಂದು ಮ್ಯಾಚು ಆಡ್ತಾ ಇದ್ದಾರೆ ಫ್ರೆಂಡ್ ಟೋಟಲ್ ಆಗಿ 13 ವರ್ಷಗಳ ನಂತರ ವಿರಾಟ್ ಕೊಹ್ಲಿ ರಣಜಿ ಪಂದ್ಯನ ಆಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಹೊಸ ದಾಖಲೆ ಆಗಿದೆ ಫ್ರೆಂಡ್. ಏನಪ್ಪ ಅಂದರೆ ಈ ಒಂದು ಡೆಲ್ಲಿ ಗ್ರೌಂಡ್ನಲ್ಲಿ ಈ ಪಿರಾಶ ಕೋಟ್ಲಾ ಅಂತ ಇತ್ತು ಮಂದಿ ಹೆಸರು, ಈಗ ಚೇಂಜ್ ಆಗಿರ್ಬೋದು ಫ್ರೆಂಡ್. ಟೋಟಲಾಗಿ ಈ ಒಂದು ಡೆಲ್ಲಿ ಗ್ರೌಂಡ್ನಲ್ಲಿ ಟೋಟಲಾಗಿ 27,000 ಜನ ಈ ಒಂದು ರಣಜಿ ಪಂದ್ಯ ನೋಡೋಕ್ಕೆ ಬಂದಿದ್ದಾರೆ. ಈ ಒಂದು ಗ್ರೌಂಡಿಗೆ ಇಷ್ಟು ಜನ ಬರ್ತಾರಂತ ಈ ಒಂದು ಗ್ರೌಂಡ್ ಮ್ಯಾನೇಜ್ಮೆಂಟಿಗೆ ಗೊತ್ತಿದ್ದಿಲ್ಲಂತೆ. ಟೋಟಲ್ ಆಗಿ ಹೇಳಬೇಕಂದ್ರೆ ಏನಪ್ಪ ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಫೀಲ್ಡಿಂಗ್ ಇತ್ತು. ಈ ಒಂದು ಡೆಲ್ಲಿಯಲ್ಲಿ ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ಮಾಡೋ ಟೈಮ್ನಲ್ಲಿ ಯಾರೋ ಬಂದು ಗ್ರೌಂಡಿಂದ ಓಡಿ ಬಂದು ವಿರಾಟ್ ಕೊಹ್ಲಿಗೆ ಬಂದು ಕಾಲು ಬಿದ್ದು ಅವ್ರ ಹತ್ರ ಸ್ವಲ್ಪ ಅಪ್ಕೊಂಡು ಹೋದ್ರಂತೆ. ಅದಕ್ಕೆ ಟೋಟಲಾಗಿ ಮತ್ತೆ ಅವ್ರು ಕರೆ ತೊಳ್ಕೊಂಡು ಆ ಒಂದು ಹೋದರ ವ್ಯಕ್ತಿನ ಕರೆ ತೊಳ್ಕೊಂಡು ಮತ್ತೆ ಸೈಡ್ ಕುಂದಿಸ್ಕೊಂಡು ಆವಾಗ ಅಲ್ಲಿ ಆ ಒಂದು ಗ್ರೌಂಡಿಗೆ ಇನ್ನೂ ಕೂಡ ಸಿಬ್ಬಂದಿ ಅಂದರೆ ಆ ಒಂದು ಪೊಲೀಸ್ ಸಿಬ್ಬಂದಿನ ಇನ್ನೂ ಬೇಕು ಅಂತ ಮತ್ತೆ ಕೊಡ್ಸ್ಕೊಂಡಿರುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ 27,000 ಜನ ಸೇರಿತ್ತು, ಆದರೆ ಕ್ರೌಡ್ ಇನ್ನೂ ಕೂಡ ಜಾಸ್ತಿ ಆಗುತ್ತಂದು ಮತ್ತೆ ಸಿಬ್ಬಂದಿಯನ್ನು ಕಳಿಸ್ಕೊಂಡಿದ್ದಾರೆ ಫ್ರೆಂಡ್. ಟೋಟಲಾಗಿ ಈ ಒಂದು ಡೆಲ್ಲಿ ಮ್ಯಾನೇಜ್ಮೆಂಟ್ ಟೋಟಲಾಗಿ ಹೇಳ್ಕೊಂಡು 27,000 ಜನ ಸೇರುತ್ತಂತ ಗೊತ್ತಿರಲಿಲ್ಲ. ಹಾಗೆ ಈ ಒಂದು ರೈಲ್ವೇಸ್ ಆಗಿ ಡೆಲ್ಲಿ ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಟೋಟಲಾಗಿ ರೈಲ್ವೇಸ್ 241ಕ್ಕೆ ಆಲ್ಔಟ್ ಆಗಿದೆ. ಹಾಗೆ ಆಲ್ಔಟ್ ಆದ ತಕ್ಷಣ ಕೂಡ ಡೆಲ್ಲಿ ಬ್ಯಾಟಿಂಗ್ ಬಂತು. ಡೆಲ್ಲಿ ಬ್ಯಾಟಿಂಗ್ ನಂತರ ಮೊದಲನೇ ದಿನ ಹಂತಕ್ಕೆ ಟೋಟಲಾಗಿ 41 ರನ್ನಿಗೆ 1 ವಿಕೆಟ್ ಕಳ್ಕೊಂಡಿದೆ. ಹಾಗೆ ನಾಳೆ ಬ್ಯಾಟಿಂಗ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಬರ್ತಾರೆ ಫ್ರೆಂಡ್. ಇವತ್ತೇ ಬರ್ತಾರೆ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಮುಗೀತು, ಇಲ್ಲಿಗೆ ಒಂದೇ ದಿನ ಕಂಪ್ಲೀಟ್ ಆಯಿತು. 41ಕ್ಕೆ 1 ವಿಕೆಟ್ ಹೋಗಿದೆ. ಇನ್ನೊಂದು ವಿಕೆಟ್ ಹೋದ ತಕ್ಷಣ ವಿರಾಟ್ ಕೊಹ್ಲಿ ಬರ್ತಾರೆ ಫ್ರೆಂಡ್. 4ನೇ ಸ್ಟಾರ್ಟಿಗೆ ವಿರಾಟ್ ಕೊಹ್ಲಿ ಬಂದೇ ಬರ್ತಾರೆ. ಆದರೆ ಈ ಒಂದು ಗ್ರೌಂಡ್ನಲ್ಲಿ ಇಂಟರ್ನ್ಯಾಷನಲಲ್ಲಿ ಅಷ್ಟೇ ಹವಾ ಇದ್ದಿಲ್ಲ. ಇಂಟರ್ನ್ಯಾಷನಲ್ಲಿ ಹವಾ ಅಷ್ಟೇ ಇದೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇಲ್ಲಿ ರಣಜಿ ಪಂದ್ಯಕ್ಕೂ ಕೂಡ ಹವಾ ಇದೆ ಫ್ರೆಂಡ್. ಕೊಹ್ಲಿಗೆ ರಣಜಿ ಪಂದ್ಯದಲ್ಲೂ ಕೂಡ ಹವಾ ಇದೆ. ಟೋಟಲ್ ಹೇಳ್ಬೇಕಂದ್ರೆ ಎಲ್ಲ ರಣಜಿ ಮ್ಯಾಚ್ನಲ್ಲೂ ಕೂಡ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂದರೆ ಯಾರು ರೋಹಿತ್ ಶರ್ಮಾ ಆಗಲಿ, ರಿಷಬ್ ಪಂತ್ ಆಗಲಿ, KL ರಾಹುಲ್ ಆಗಲಿ, ಇವರೆಲ್ಲರೂ ಕೂಡ ಎಲ್ಲ ಅವರವ್ರ ರಾಜ್ಯದ ರಣಜಿ ಟೀಮ್ಗೆ ಆಡ್ತಾ ಇದ್ದಾರೆ. ಇದು ಕೇಳಬೇಕಂದ್ರೆ ಸ್ವಲ್ಪ ರಣಜಿ ಮ್ಯಾಚಿಗೆ ಸ್ವಲ್ಪ ಕಳೆ ಬಂತು ಅಂತ ಆ ಕಡೆ ಸ್ವಲ್ಪ ತಿರುಗಿ ನೋಡೋ ರೀತಿ ಆಗಿತ್ತು ಫ್ಯಾನ್ಸ್. ಯಾಕೆಂದರೆ ರಣಜಿ ಅಂದರೆ ಅದು ಕೆಲವೊಂದು ಜನಕ್ಕೆ ರಣಜಿ ಅಂದರೆ ಗೊತ್ತಿಲ್ಲ, ರಣಜಿ ಮ್ಯಾಚ್ ನಡೆಯುತ್ತೆ ರಣಜಿ ಅಂದರೆ ಏನೂ ಗೊತ್ತಿಲ್ಲ. ಈ ಸಲ ಇವರು ದೊಡ್ಡ ದೊಡ್ಡ ಪ್ಲೇಯರ್ ಹೋಗಿ ಆಡೋ ಕಾರಣಕ್ಕೋಸ್ಕರ ಈಗ ರಣಜಿ ಕ್ರಿಕೆಟ್ ಸ್ವಲ್ಪ ಜನಕ್ಕೆ ಈಗ ರಣಜಿ ಗೊತ್ತಾಗ್ತಾ ಇದೆ. ಟೋಟಲಾಗಿ ರಣಜಿ ಅಂದರೆ ಏನೋ ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಈ ಒಂದು ವಿಡಿಯೋ ಯಾಕೆ ಮಾಡಿದ್ದೀನಿ ಅಂದರೆ ಟೋಟಲಾಗಿ ಕೊಹ್ಲಿ ರಣಜಿ ಆಡ್ತಾ ಇದ್ದಾರೆ 13 ವರ್ಷ ನಂತರ. ಹಾಗೆ ಇವ್ರ ಕ್ರೇಜ್ ಕೂಡ ಇಂಟರ್ನ್ಯಾಷನಲ್ ಏನು ಕ್ರೇಜ್ ಇತ್ತು, ಅಲ್ಲಿಯೂ ಕೂಡ ರಣಜಿಯಲ್ಲಿ ಕ್ರೇಜ್ ಇದೆ. ಅದು ಫ್ಯಾನ್ಸಿಗೂ ತುಂಬ ಇಷ್ಟ ಆಯಿತು. ಟೋಟಲ್ ಹೇಳ್ಬೇಕಂದ್ರೆ ಆ ಗ್ರೌಂಡ್ಗೆ 5 ಕಿಲೋಮೀಟರ್ ಕ್ಯೂ ಹಚ್ಚಿ ಕೊಹ್ಲಿ ನೋಡೋಕ್ಕೆ ಬಂದಿದ್ದಂತೆ ಟೋಟಲಾಗಿ ಗ್ರೌಂಡ್ಗೆ ಫ್ರೆಂಡ್. ಟೋಟಲಾಗಿ ಈ ಒಂದು ಕ್ರೇಜ್ ಇದೆಯಲ್ಲ, ಈ ಒಂದು ಪಾಪ್ಯುಲರ್ ಅಂದರೆ ಈ ಒಂದು ಗ್ರೌಂಡ್ಗೆ ಜನ ಬಂದಿತ್ತಲ್ಲ, ಒಂದು IPL ರೀತಿ ಮ್ಯಾಚ್ ನಡೆದಂಗೆ ಆಯಿತು. ಆ ರೀತಿ ಪರ್ಫಾರ್ಮೆನ್ಸ್ ಹೋಯಿತು ಫ್ರೆಂಡ್. ಟೋಟಲಾಗಿ ಈ ಒಂದು ವಿಷಯ ನಮ್ಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡೋಕೆ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಶೇರ್ ಮಾಡಿ ತಗೊಳ್ಳಿ. ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.